ಸಿದ್ದರಾಮಯ್ಯನವರು ದಾಖಲೆಯ ರಾಮಯ್ಯ ಆಗ್ತಿದ್ರೆ ಏತ ಬಿಜೆಪಿ ಅವರಿಗೆ ಟಾಂಗ್ ಕೊಡ್ತಾ ಇದೆ. ಸಿದ್ದರಾಮಯ್ಯ ಅವಧಿಯ ಸಪ್ತ ಸಾಧನೆಗಳ ಪಟ್ಟಿಯನ್ನ ಇವತ್ತು ಬಿಜೆಪಿ ಮಾಡ್ತಿದೆ. ಅರಸು ದಾಖಲೆಯನ್ನ ಸರಿಗಟ್ಟಿರುವಂತಹ ಸಿದ್ದರಾಮಯ್ಯನವರಿಗೆ ಬಿಜೆಪಿ ಟಾಂಗ್ ಕೊಡ್ತಿದೆ. ಸಿದ್ದರಾಮಯ್ಯ ಅವಧಿಯ ಸಪ್ತ ಸಾಧನೆಗಳ ಪಟ್ಟಿಯೊಂದನ್ನ ರೆಡಿ ಮಾಡಿಕೊಂಡಿದ್ದಾರೆ. ಈ ಪಟ್ಟಿ ಮಾಡಿ ಸಿದ್ದರಾಮಯ್ಯನವರಿಗೆ ಬಿಜೆಪಿ ಟಾಂಗ್ ಕೊಡ್ತಿರೋದು. ಕೇಳ್ರಪ್ಪೋ ಕೇಳಿ, ಇದು ಸರ್ಕಾರದ ಸಪ್ತ ಸಾಧನೆಗಳು ಅಂತ ಲೇವಡಿ ಮಾಡ್ತಿರೋದಿದು. ಮೂಡಾ ಹಗರಣ, ವಾಲ್ಮೀಕಿ ಹಗರಣ, ಜೊತೆಯಲ್ಲಿ ವರ್ಗಾವಣೆಯ ದಂಧೆ, ಅರ್ಕಾವತಿಯ ರೀಡು ವಿಚಾರಗಳಿರ್ಬೋದು, ಈ ಸೇರಿದಂತೆ ಇತರ ವಕ್ಫ್ ಆಸ್ತಿ ಹಗರಣ, ಹೀಗೆ ಗೃಹಲಕ್ಷ್ಮಿ ಹಗರಣ, ಅನೇಕ ವಿಚಾರಗಳನ್ನ ಮುಂದಿಡ್ತಿದ್ದಾರೆ. ಸಾಲು ಸಾಲು ಹಗರಣಗಳನ್ನ ಮಾಡಿದ್ದೇ ಸಿಎಂ ಸಾಧನೆ ಅಂತಿದ್ದಾರೆ. ಖಜಾನೆ ಖಾಲಿಯಾಗಿದೆ, ಹಗರಣಗಳ ಸರಮಾಲೆ ಅನ್ನೋದಾಗಿ ಬಿಜೆಪಿ ಕಾಲಿಳಿತಿರೋದು. ರೈತರು, ಯುವಕರ ಬದುಕಿವತ್ತು ಬೀದಿಗೆ ಬಂದಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ. ರಾಜ್ಯದ ಜನತೆಗೆ ಇಂತಹ ದುರಾಡಳಿತ ನೀಡಿದ ಮೇಲೆ ಇನ್ಯಾವ ಭಾಗ್ಯ ನೀಡಿರೋದು ನೀವು ಬಾಕಿ ಇದೆ ಅಂತ ಬಿಜೆಪಿ ಸಿದ್ದರಾಮಯ್ಯನವರನ್ನ ಕಾಲೆಳೆಯುವಂತ ಕೆಲಸ ಮಾಡ್ತಿದ್ದಾರೆ. ನೋಡಿ, ಇವತ್ತು ಕಾಂಗ್ರೆಸ್ ಪಾಲಿಗೆ ಒಂದು ರೀತಿ ಸೆಲೆಬ್ರೇಷನ್. ಅದರಲ್ಲೂ ಕೂಡ ಅಹಿಂದ ನಾಯಕರಿಗೆ, ಸಿದ್ದರಾಮಯ್ಯನವರ ಅತಿ ಆಪ್ತ ವಲಯದವರಿಗಂತೂ ಬಹಳ ಖುಷಿ. ದಾಖಲೆ ನಿರ್ಮಾಣ ಮಾಡ್ತಿದ್ದಾರೆ ಅಂತ. ಆದ್ರೆ ಬಿಜೆಪಿ ಸುಮ್ಮನಿರುತ್ತಾ? ಇದಕ್ಕೆ ಪೋಸ್ಟ್ ಮಾಡಿ ಶುಭಾಶಯ ಅಂತ ಕೋರ್ತಾರ? ಖಂಡಿತ ಇಲ್ಲ. ಅವರೀಗ ಕಾಲೆಳಿತಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ನೋಡ್ಬೋದು. ನೋಡಿ, ಸಿದ್ದು ಸರ್ಕಾರದ ಸಪ್ತ ಸಾಧನೆಗಳು ಒಂದು ರೀತಿ ವ್ಯಂಗ್ಯವಾಗಿ ಅದನ್ನ ವರ್ಣಿಸುವಂತ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಕೈ ಕೆಳಗು ಬಿದ್ದಿದೆ, ಕೇಳ್ರಪ್ಪೋ ಕೇಳಿ ಅವರ ಸಾಧನೆಗಳು ಹೀಗಿಗೆ ಅಂತ. ಬರೀ ಹಗರಣ, ಮೂಡಾ ಹಗರಣ, ವಾಲ್ಮೀಕಿ ಹಗರಣ, ವರ್ಗಾವಣೆ ಮಾಡುವಂತ ದಂಧೆಗಳ ವಿಚಾರ ಇದೆ. ಜೊತೆಯಲ್ಲಿ SC SP TSP ಹಣಗಳನ್ನ ಏನು ದುರ್ಬಳಕೆ ಮಾಡಲಾಗ್ತಿತ್ತು ಅನ್ನೋದಿತ್ತು, ಆ ವಿಚಾರಗಳನ್ನ ಪ್ರಸ್ತಾಪಿಸಿದ್ದಾರೆ. ಹೀಗೆ ಒಂದು ಸಪ್ತ ಸಾಧನೆಗಳ ಪಟ್ಟಿ ಅನ್ನೋದಾಗಿನೇ ಇದರಲ್ಲಿ ಸುದೀರ್ಘವಾಗಿ ಅದನ್ನ ಬಿಂಬಿಸುವಂತ ಕೆಲಸ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯತ್ಯಾಸಗಳಾಗ್ತಿದೆ, ಹಣ ಎಲ್ಲೋ ಹೋಗ್ತಿದೆ. ವಕ್ಫ್ ಆಸ್ತಿಯ ಹಗರಣ ಏನ್ ನಡೀತು ಅಂದ್ರೆ ಆರೋಪಗಳೀಗ ಬಿಜೆಪಿ ಮಾಡ್ತಿರೋದು. ರಾಜ್ಯದ ಬೊಕ್ಕಸುವೇ ಖಾಲಿ ಆಗ್ಬಿಟ್ಟಿದೆ, ಬರೀ ಹಗರಣಗಳೇ ತುಂಬ್ಕೊಂಡ್ಬಿಟ್ಟಿದೆ. ನೋಡಿ, ರೈತರಿಗೆ ದಿಕ್ಕೇ ಇಲ್ಲ, ಯುವಕರೆಲ್ಲ ಅವರು ಬೀದಿಗೆ ಬಂದ್ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಏನಾದರೂ ಅಭಿವೃದ್ಧಿ ಆಗ್ತಿದೆಯಾ? ಖಂಡಿತ ಇಲ್ಲ. ಅಭಿವೃದ್ಧಿಗಳು ಕುಂಠಿತ ಆಗ್ತಿದೆ. ಹೀಗಾಗಿ ಇಡೀ ರಾಜ್ಯಕ್ಕೆ ದುರಾಡಳಿತ ನೀಡಿದಂತ ಮೇಲೆ ನೀವಿನ್ನೇನು ಕೊಡೋದು ಬಾಕಿ ಇದೆ? ಇದೇ ಒಂದು ಭಾಗ್ಯ ಅಂತ ನೋಡಿ, ಈ ರೀತಿಯಾಗಿ ವ್ಯಂಗ್ಯವಾಗಿ ಲೇವಡಿ ಮಾಡಿದ್ದಾರೆ ಬಿಜೆಪಿ ನಾಯಕರು.